ಕಳೆದುಕೊಂಡವಳು ಕಥೆಯಲ್ಲಿ ಕೀರ್ತಿಗೆ ಆದ ಅನ್ಯಾಯವನ್ನು ಕುರಿತು ಬರೆಯಿರಿ. 4 ಹೆಣ್ಣು 2 ಗಂಡು ಮಕ್ಕಳಲ್ಲಿ ಹಿರಿಯವಳೇ ಕೀರ್ತಿ. ಡಿಗ್ರಿ ಮುಗಿಸಿ B.Ed ಮುಗಿಸಿದ್ದಳು. ಕೀರ್ತಿಯನ್ನು ಮೆಚ್ಚಿ ವರದಕ್ಷಿಣೆಯನ್ನು ತಿರಸ್ಕರಿಸಿ ಮಹೇಶನು ಮದುವೆಯಾದನು. ಮದುವೆಯಾದ 6 ತಿಂಗಳಿಗೆ ಕೀರ್ತಿಗೆ ಟೀಚರ್ ಕೆಲಸ ಸಿಕ್ಕಿತು. ಕೀರ್ತಿಗೆ ಕೆಲಸ ಸಿಕ್ಕ ನಂತರ ಬದುಕು ಸುಂದರವಾಗಿತ್ತು. ವಾರಕ್ಕೆ 2-3 ಸಲ ಅವರನ್ನು ಮನೆಗೆ ಊಟಕ್ಕೆ ಕರೆದೊಯ್ಯುತ್ತಾ ತನ್ನ 100 ತಾಪತ್ರಯಗಳ ತರಲೆ ಮಾಡುತ್ತಾ ಹಣ ಕೇಳತೊಡಗಿದ ಅಪ್ಪ. ಗಂಡನೆದರು ಅಪ್ಪನನ್ನು ಕೀಳು ಮಾಡಲಾರದೆ ಅವನು ಕೇಳಿದಾಗಲೆಲ್ಲ ತೆಪ್ಪಗೆ ದುಡ್ಡು ಕೊಡುತ್ತಿದ್ದಳು ಕೀರ್ತಿ. 2 ವರ್ಷಗಳು ಕಳೆದವು. ತಾಯಿಯಾಗುವ ಅವಳ ಹಂಬಲವನ್ನು ಮಹೇಶನಿಗೆ ಹೇಳಿದಾಗ, ಇನ್ನೊಂದು ವರ್ಷ ಆರಾಮಾಗಿದ್ದು ಅಪ್ಪ ಆಗೋಣ, ನೀನು ಅಮ್ಮ ಆಗುವಿಯಂತೆ ಎಂದು ತಮಾಷೆ ಮಾಡುತ್ತಿದ್ದ. ಗಂಡನನ್ನು ಬಲು ಪ್ರೀತಿಯಿಂದ ಗೌರವದಿಂದ ಕಾಣುತ್ತಿದ್ದ ಕೀರ್ತಿ ಅವನ ಮಾತು ಮೀರಲಾರದೆ ತನ್ನ ಹಂಬಲವನ್ನು ಹಾಗೇ ಅಡಗಿಸಿಕೊಂಡಳು. 3ನೇ ವರ್ಷಕ್ಕೆ ಅವಳಿಗೆ ಗದುಗಿಗೆ ವರ್ಗವಾದಾಗ ನಿಜಕ್ಕೂ ಕಂಗಾಲಾದಳು. ಮಹೇಶನೇ ಅವಳಿಗೆ ಧೈರ್ಯ ಹೇಳಿ ವಾರಕ್ಕೊಮ್ಮೆ ಬಂದು ಹೋಗುವುದಾಗಿಯೂ ವರ್ಗ ರದ್ದುಪಡಿಸಲು ಪ್ರಯತ್ನಿಸಿದಾಗಿಯೂ ಭರವಸೆ ನೀಡಿ ಅವಳನ್ನು ಗದುಗಿಗೆ ಬಿಟ್ಟು ಬಂದ. ಕೀರ್ತಿ ಗದುಗಿಗೆ ಹೋದ ನಂತರ ಒಂಟಿಯಾಗಿದ್ದ ಅಳಿಯನಿಗೆ ಮಾವನ ಮನೆಯ ಉಪಚಾರ ಜೋರಾಗಿತ್ತು. ಮಹೇಶನ ಹೊಟ್ಟೆ ತಣಿಸುವ ನೆಪದಲ್ಲಿ ಅವನ ಹಿಂದೆ ಮುಂದೆ ಓಡಾಡುತ್ತಾ ಕಣ್ಮನಗಳನ್ನು ತಣಿಸುತ್ತಳು ಸ್ವರ್ಣ. ಅಪ್ಪನ ಜಿಪುಣತನ, ಲೆಕ್ಕಾಚಾರದ ಬುದ್ಧಿ ಗರಿಬಿಚ್ಚಿತು. ಒಂದು ಮದುವೆ ಖರ್ಚು ಉಳಿಸುವ ದುರಾಸೆಯ ಸಡಗರದಲ್ಲಿ ಕೀರ್ತಿಯ ಬಾಳಿಗೆ ತಾನೇ ಮುಳ್ಳಾದ. ಮಹೇಶ ಸ್ವರ್ಣಳ ಹಿಡಿತಕ್ಕೆ ಸಿಕ್ಕಿಬಿಟ್ಟಿದ್ದ. ಕಾಮಾತುರದಲ್ಲಿ ಎಚ್ಚರ ತಪ್ಪಿ ಎಡವಿದ ಕಾರಣ ಮಹೇಶನ ಕುಡಿ ಸ್ವರ್ಣಳ ಗರ್ಭವನ್ನು ಅಲಂಕರಿಸಿತು. ಮಹೇಶ ಕೀರ್ತಿಗೆ ದ್ರೋಹ ಮಾಡಿದ. ಕೀರ್ತಿಗೆ ಈ ವಿಷಯ ತಿಳಿದಾಗ, ನಿಂಗೆ ಮಕ್ಕಳು ಆಗಿಲ್ಲ ಅಂತ ನೀನೇ ಸ್ವರ್ಣಳನ್ನು ಅವನಿಗೊಪ್ಪಿಸಿದೀಯಾ ಅಂತ ಜನ ಮಾತನಾಡುತ್ತಿದ್ದಾರೆ ಎಂದು ಕೀರ್ತಿಯ ಅಮ್ಮ ಹೇಳಿದಳು. ಹೀಗೆ ಅಪ್ಪನ ಜಿಪುಣತನ, ಅಮ್ಮನ ತಾತ್ಸಾರದ ಮಾತು, ತಂಗಿಯ ನಂಬಿಕೆ ದ್ರೋಹ, ಗಂಡನ ಮೋಸದಾಟ ಇವೆಲ್ಲವೂ ಕೀರ್ತಿಯ ಜೀವನಕ್ಕೆ ಮಾಡಿದ ಅನ್ಯಾಯವೇ ಆಗಿತ್ತು.